ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಮೆಂತ್ಯ ಸೊಪ್ಪು ನೋಡಿಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀರಾ. ಮೆಂತ್ಯ ಸೊಪ್ಪು ಅಷ್ಟೇ ಚೆನ್ನಾಗಿಲ್ಲ, ಇವತ್ತು ಮೆಂತ್ಯ ಸೊಪ್ಪಿಂದು ರೆಸಿಪಿ ಕೂಡ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ನ್ಯೂಟ್ರಿಷಿಯಸ್ ಆಗಿದೆ, ಅಷ್ಟೇ ಹೆಲ್ದಿ ಕೂಡ ಇದೆ. ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋಂಥ ಒಂದು ಮೆಂತ್ಯ ಸೊಪ್ಪಿನ ರೆಸಿಪಿನ ನಾವು ಇವತ್ತು ಮಾಡೋಣ. ಮೆಂತ್ಯ ಸೊಪ್ಪನ್ನು ನಾನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇವಾಗ ಈ ಮೆಂತ್ಯ ಸೊಪ್ಪನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣ ಕಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಷ್ಟು ಸಣ್ಣ ಇಲ್ಲಿ ನಾವು ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೋಬೇಕು. ಸೊ ಇವಾಗ ನಾವು ಈ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರೋಣ. ನೋಡಿ, ಇಟ್ಟು ಸಣ್ಣದಾಗಿ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಕಟ್ ಮಾಡಿರೋದು ಮೆಂತ್ಯ ಸೊಪ್ಪನ್ನು ಪಕ್ಕಕ್ಕೆ ಇಡೋಣ. ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಹಿಟ್ಟು ಕಲ್ಸೋಕೆ ಇಲ್ಲೊಂದು ಬಾಣಲಿನ ತೊಗೊಳ್ಳೋಣ, ಅದ್ರ ಜೊತೆ ಒಂದು ಜಡಿನ ತೊಗೊಳ್ಳೋಣ. ಜಡಿ ತೊಗೊಂಡ್ಬಿಟ್ಟು ಇದ್ರ ಒಳಗಡೆ ಒಂದು ಅರ್ಧ ಕಪ್ಪದಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ. ಕಡಲೆ ಹಿಟ್ಟೇನು ಜಾಸ್ತಿ ಬೇಡ, ಅರ್ಧ ಕಪ್ ಇದ್ದರೆ ಸಾಕು. ಇದನ್ನು ನಾವು ಚೆನ್ನಾಗಿ ಜಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದ್ರ ಒಳಗಡೆನೆ ನಮಗೆ ಗೋಧಿ ಹಿಟ್ಟು ಹಾಕೋಬೇಕು. ಗೋಧಿ ಹಿಟ್ಟನ್ನು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಹಾಕೋಬೋದು. ನೋಡಿ, ಇಲ್ಲಿ ನಾನು ಒಂದು 4 ಕಪ್ಪದಷ್ಟು ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ. 4 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪದಷ್ಟು ಕಡಲೆ ಹಿಟ್ಟು ಸಾಕಾಗುತ್ತೆ. ಸೊ ಇವಾಗ ನಾವು ಈ ಗೋಧಿ ಹಿಟ್ಟು ಕೂಡ ಜಡಿ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ಹಿಟ್ಟು ಜಡಿ ಮಾಡ್ಕೊಂಡು ಬಂದ ನಂತರ ಇದ್ರ ಒಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ನೋಡಿ, ಖಾರಕ್ಕೆ ಇಲ್ಲಿ ನಾನು ಗುಂಟೂರು ಬ್ಯಾಡಗಿ ಪ್ಯೂರ್ ಆರ್ಗ್ಯಾನಿಕ್ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾರಿಗಾರೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಮೆಸೇಜ್ ಮಾಡಿದರೆ ಸಾಕು, ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಇಲ್ಲಿ ನೀವು ಖಾರದ ಪುಡಿನ ಹಾಕ್ಕೋಬೋದು. ಅದ್ರ ಜೊತೆ ಇಲ್ಲೊಂದು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕೊಳ್ಳೋಣ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೊಳ್ಳೋಣ. ಇದರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಎಳ್ಳು ಕೂಡ ತೊಗೊಂಡಿದ್ದೀನಿ, ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕೊಳ್ಳೋಣ. ಒಂದು ಸ್ವಲ್ಪ ಎಳೆ ಜಾಸ್ತಿ ಇದ್ದರೆ ತಿನ್ನೋಕೆ ರುಚಿ ಜಾಸ್ತಿ ಕೊಡುತ್ತೆ. ಸ್ವಲ್ಪ ಓಂಕಾಳನ್ನು ಹಾಕೊಳ್ಳೋಣ, ಅಜ್ವೈನ್. ಇವಾಗ ಇದ್ರ ಒಳಗಡೆ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕೊಳ್ಳೋಣ. ಸೊ ನೋಡಿ, ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿ ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೆಯದೇನೆ. ಇವಾಗ ಇಲ್ಲಿ ನಾನು 1/4 ಕಪ್ಪದಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ನಮ್ಮದು ಈ ರೆಸಿಪಿ ಆಗುತ್ತೆ, ತುಂಬ ಡಿಫ್ರೆಂಟಾಗಿ ಆಗುತ್ತೆ, ಅಷ್ಟೇ ಸಾಫ್ಟಾಗಿ ಆಗುತ್ತೆ. ಇವಾಗ ಏನು ಮಾಡೋಣ ಅಂದರೆ ಇದೆಲ್ಲನೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬ ಬೇಗ ಆಗುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಆಗಿರ್ಬೋದು, ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಈವ್ನಿಂಗು ಕೂಡ ನೀವು ಸಂಜೆ ಲೈಟ್ ಡಿನ್ನರಿಗೂ ಕೂಡ ಆಗ್ಬೋದು, ಅಥವಾ ಈವ್ನಿಂಗ್ಗೆ ಆ್ಯಸ್ ಎ ಸ್ನ್ಯಾಕ್ಸ್ ಅಂತಲೂ ಕೂಡ ಇದನ್ನು ಮಾಡ್ಬೋದು. ನೋಡಿ, ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೇನೆ ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹದಕ್ಕೆ ಕಲಿಸ್ಕೊಂಡು ಬರೋಣ. ನೀವು ನಾರ್ಮಲಾಗಿ ಚಪಾತಿ ಎಲ್ಲ ಹೆಂಗೆ ಕಲಿಸ್ತೀರ ಹಿಟ್ಟು, ಅದೇ ಥರ ನಾವು ಇದನ್ನು ಕಲಿಸ್ಕೊಂಡು ಬರೋಣ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮಗೇನೇ ಡೌಟ್ಸ್ ಆಗಿರ್ಬೋದು, ಕ್ವೆರೀಸ್ ಆಗಿರ್ಬೋದು, ಅಥವಾ ಯಾವುದಾದ್ರೆ ಸ್ಪೆಸಿಫಿಕ್ ವಿಡಿಯೋ ಬೇಕಾಗಿದ್ದನ್ನು ಕೂಡ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ನೋಡಿ, ಇದನ್ನು ಚಪಾತಿ ಹದಕ್ಕೆ ಕಲಿಸ್ಕೊಂಡು ಬಂದಿರೋದು. ನೀವು ನಾರ್ಮಲಾಗಿ ಚಪಾತಿಗೆ ಯಾವ ಥರ ಕಲಿಸ್ತೀರಾ ಅದೇ ಥರ ಕಲಿಸ್ಕೊಳ್ಳಿ. ಇವಾಗ ಇದು ಕಲಿಸಾದ ನಂತರ ಇದ್ರ ಮೇಲ್ಗಡೆ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇದಕ್ಕೆ ನಾವು ರೆಸ್ಟಿಗೆ ಬಿಡೋಣ. ನೋಡಿ, ಇವಾಗ 10 ನಿಮಿಷ ಆಗಿದೆ. ಇದನ್ನು ಒಂದು ಸರ್ತಿ ಚೆನ್ನಾಗಿ ಮತ್ತೆ ನಾವು ಮಿತ್ಕೊಳ್ಳೋಣ. ಇವಾಗ ಇದ್ರದ್ದೊಂದು ಚಿಕ್ಕದಾಗಿ ಒಂದು ಉಂಡೆನ ಮಾಡ್ಕೊಳ್ಳೋಣ, ಚಪಾತಿ ಸೈಜದ್ದು. ನೋಡಿ, ಇವಾಗ ಇದನ್ನು ತೊಗೊಂಡ್ಬಿಟ್ಟು ನಾವು ಯಾವ ಥರ ಲಟ್ಸೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಲಟ್ಸೋದು ಮನೇನ ತೊಗೊಂಡು ಅದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ತಿಳುವಾಗಿ ಬರಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸರುಬಿಟ್ಟು ನಾವು ಮಾಡ್ಕೊಂಡಿರೋಂಥ ಉಳ್ಳೆನ ಇಟ್ಕೊಂಡು ನಿಮ್ಗೆ ಎಷ್ಟು ತಿಳುವು ಬೇಕೋ ಅಷ್ಟು ತಿಳುವು ಇದನ್ನು ನಾವು ಲಟ್ಟಿಸ್ಕೋಬೋದು. ಸೊ ನೋಡಿ, ಇದನ್ನು ನಾವು ಲಟ್ಟಿಸ್ಕೊಂಡು ಬರೋಣ. ನೋಡಿ, ಇದನ್ನು ಇಷ್ಟು ತಿಳುವಾಗಿ ಲಟ್ಸಿರೋದು. ನಿಮಗೆ ಈ ಥರ ಲಟ್ಸೋದು ಬೇಡ ಅಂದರೆ ಹಿಟ್ಟು ಹಚ್ಚಿ ಕೂಡ ಚಪಾತಿ ಥರ ನೀವು ಲಟ್ಟಿಸ್ಬೋದು. ಸೊ ಇವಾಗ ಇದನ್ನು ನಾವು ತವೆ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಈ ಥರ ನಾವು ಸುಲಭವಾಗಿ ಹಾಕೋಬೋದು. ಇದರ ಜೊತೆ ಪ್ಲಾಸ್ಟಿಕ್ಕು ಕೂಡ ಬರುತ್ತೆ, ಅದನ್ನು ನಾವು ನಿಧಾನಕ್ಕೆ ತಕ್ಕೊಳ್ಳೋಣ. ಒಂದು ಸರ್ತಿ ಎಣ್ಣೆ ಹಚ್ಚಿ ಲಟ್ಸಿದ ನಂತರ ಮತ್ತೆ ಎಣ್ಣೆ ಹಚ್ಕೋಬೇಕಂತ ಏನಿಲ್ಲ. ನೀವು ಬೇಕಂದರೆ ಇದು ಪರೋಟ ಚೆನ್ನಾಗಿ ಬೈದ ನಂತರ ನಾವು ಇದಕ್ಕೆ ತುಪ್ಪ ಒರೆಸ್ಕೋಬೋದು. ಸೊ ಇದು ಬೈಯೋದು ತುಂಬ ಫಾಸ್ಟಾಗಿ ಆಗುತ್ತೆ. ಫ್ಲೇಮನ್ನು ಮಾತ್ರ ನೀವು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೋದು. ನೋಡಿ, 2 ಸೈಡು ನಾವು ಇದೇ ಥರ ಬೇಯಿಸ್ಕೋಬೇಕು.
ನೀವು ಈ ಥರ ಮಾಡಿ ಮಕ್ಕಳಿಗೆ ಬಾಕ್ಸಿಗೆ ಪ್ಯಾಕ್ ಮಾಡಿದ್ರೂ ಕೂಡ ಸಂಜೆ ತನಕನೂ ಇಷ್ಟೇ ಸಾಫ್ಟಾಗಿ ಮತ್ತು ಇಷ್ಟೇ ಮೃದುವಾಗಿ ಇರುತ್ತೆ ನೋಡಿ. ಇವಾಗ ಈ ನಮ್ಮ ಪರಾಟ ರೆಡಿಯಾಗಿದೆ. ಎಲ್ಲದನ್ನು ನಾವು ಇದೇ ಥರ ಮಾಡ್ಕೋಬೇಕು ನೋಡಿ. ನಮ್ಮದು ಬಿಸಿ ಬಿಸಿ ಪರಾಟ ರೆಡಿಯಾಗಿದೆ. ಮೆಂತ್ಯ ಸೊಪ್ಪಿನ ಪರಾಟ ಮೊಸರು ಹಾಕಿಬಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ಅಷ್ಟೇ ಮೃದುವಾಗಿ ಅಷ್ಟೇ ಸಾಫ್ಟಾಗಿದೆ ನೋಡಿ. 2 ದಿವಸ ಇಟ್ಟಿದ್ರೂ ಏನೂ ಆಗೋಲ್ಲ. ನೀವು ಪ್ರಯಾಣಕ್ಕೆ ಹೋಗ್ಬೇಕಂದ್ರೂ ಈ ಥರ ಪರಾಟನ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಇವಾಗ ನೋಡಿ, ಇದ್ರ ಜೊತೆ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಬಳಸಿಬಿಟ್ಟು ಕುಕ್ಕರಲ್ಲಿ ಸೋರೆಕಾಯಿ ಪಲ್ಯನ ಮಾಡಿದ್ದೀನಿ. ಈ ವಿಡಿಯೋನ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಈ ವಿಡಿಯೋ ಸಿಗುತ್ತೆ. ಸೊ ನೋಡಿ, ನಮ್ಮದು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ರೆಸಿಪಿ ರೆಡಿಯಾಗಿದೆ. ಸೋರೆಕಾಯಿ ಪಲ್ಯ ಜೊತೆ ಅದನ್ನು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಯಾವ್ಯಾವ ಥರ ಬಳಸೋದು ಅಂತಲೂ ಕೇಳಿದ್ದಾರೆ. ಸೊ ಅದನ್ನೇ ಬಳಸಿಬಿಟ್ಟು ಸೋರೆಕಾಯಿ ಪಲ್ಯನ ಮಾಡಿರೋದು. ಈ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಮತ್ತು ಈ ಪರಾಟ ಅಂತೂ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿದೆ. ಇದಕ್ಕೆ ಯಾವುದೇ ಥರ ಪಲ್ಯ ಬೇಕಾಗಿಲ್ಲ. ಬಟ್ ನಾನು ಇವತ್ತೇ ಇದನ್ನು ಪಲ್ಯ ಜೊತೆ ಸರ್ವ್ ಮಾಡಿದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಇದನ್ನು ಮೊಸರು ಜೊತೆ ಅಥವಾ ಕೆಚಪ್ ಜೊತೆ ಮಕ್ಕಳಿಗೆ ಸರ್ವ್ ಮಾಡ್ಬೋದು. ಎಲ್ಲಾದರೆ ಪ್ರಯಾಣಕ್ಕೆ ಹೋಗ್ಬೇಕಂದ್ರೂ ನೀವು ಇದನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಯಾಕಂದರೆ ಇದು ಅಷ್ಟೇ ಸಾಫ್ಟಾಗಿ ಇದೆ, ಇಲ್ಲಿ ನೀವು ನೋಡ್ಬೋದು, ಅಷ್ಟೇ ಚೆನ್ನಾಗಿದೆ. ಸೊ ಇದನ್ನು ನೀವು ಸೋರೆಕಾಯಿ ಪಲ್ಯ ಜೊತೆ ಎಂಜಾಯ್ ಮಾಡ್ಬೋದು. ನಿಮಗೆ ಇವತ್ತಿಂದ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.